ಇವತ್ತು ಅತ್ಯುತ್ತಮ ನಟಿ ಪ್ರಶಸ್ತಿ, ಅದು ರಾಜ್ಯ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಒಂದು ಸುಲಭದ ಮಾತಲ್ಲ. ಒಂದೇ ಲೈನಲ್ಲಿ ಹೋಗ್ತಾ ಇದ್ದು ನನ್ನ ಗ್ರಾಫಲ್ಲಿ ಒಂದು ಐ ಥಿಂಕ್ ರಾಜ್ಯ ಪ್ರಶಸ್ತಿ ಒಂದು ದೊಡ್ಡ ಸರ್ಪ್ರೈಸ್ ಆಗಿ ಒಂದು ದೊಡ್ಡ ಶಕ್ತಿಯಾಗಿ ಬಂದಿದೆ ಅಷ್ಟೇ. ಮಾತಾಡೋ ಮಲ್ಲಿ ನೀನೇ ಚಂದಾನು. ಬಿಕಾಸ್ ಟೆಲಿವಿಷನ್ ಅನ್ನೋದು ಬಂದು ನಿಮಗೆ ನಿಮ್ಮ ಮನೆಯ ಥರ, ಇಟ್ ಇಸ್ ಅ ಹೋಮ್. ನನಗೆ ನಾನು ಆರಾಮ್ಸೆ ಆಟ ಆಡಿಕೊಂಡು ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೆ ಮಾತಾಡ್ಕೊಂಡು ಇಟ್ ಈಸ್ ಲೈಕ್ ಅ ಡಿಫ್ರೆಂಟ್ ವರ್ಲ್ಡ್ ನನಗೆ. ಮನೆ ಕಟ್ಸಿದ್ರಿ, ಮನೆ ಬಗ್ಗೆ ಹೇಳಿ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಮದುವೆ ಮಾಡ್ಕೊಳ್ಳೋದು ಈಸಿ, ಅಂದರೆ ಹುಡುಗ ಇದ್ದರೆ ಅಥವಾ ಹುಡುಗಿ ಇದ್ದರೆ ಮದುವೆ ಮಾಡ್ಕೊಳ್ಳೋದು ಈಸಿ. ಮನೆ ಕಟ್ಟೋದು ಕಷ್ಟ, ಕಟ್ಟಿರೋ ಮನೇನ ಫಿನಿಶ್ ಮಾಡಿಸೋದು ಕಷ್ಟ. ಮದುವೆ ಯಾವಾಗ ಆದಾಗ ನಂಗೆ ಮದುವೆ ಬಗ್ಗೆ ದೇವರಾಣಿಗೂ ಇಂಟ್ರೆಸ್ಟ್ ಇಲ್ಲ. ಯಾರ್ಯಾರು ಏನಾದರೂ ಅಂದ್ಕೊಳ್ಳಿ, ನಂಗೆ ಇಂಟ್ರೆಸ್ಟೇ ಇಲ್ಲ ಮದುವೆ ಬಗ್ಗೆ. ಅದು ನ್ಯಾಚುರಲಿ ಆಗಬೇಕು. ಒಂದು ನಗು ತರಿಸ್ತಾನೆ, ಬಟ್ ಅವ್ರು ವಿನ್ ಆಗ್ತಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ನಂಗೆ ಗೊತ್ತಿಲ್ಲ, ಬಟ್ 100% ಹೆಣ್ಮಕ್ಳು ವಿನ್ ಆಗಲ್ಲ. ಚಿರಋಣಿ ಆಗಿರ್ತೀನಿ. ಇನ್ನು ನನ್ನ ಕೊನೆಯ ಹೋಸ್ಟ್ ಆಗಿರುತ್ತೆ ಬಿಗ್ ಬಾಸ್ ಸೀಸನ್ ಅಲ್ಲಿ. 11 ವರ್ಷಗಳ ಎಕ್ಸ್ಪೀರಿಯನ್ಸ್ ಕಡಿಮೆನೇ ಅಲ್ಲ. ಆ್ಯಂಡ್ ಅವರೇ ಎಷ್ಟೋ ಸಲ ಹೇಳ್ಯಾರೆ, ಬಿಗ್ ಬಾಸ್ ಇನ್ಫ್ಯಾಕ್ಟ್ ನನ್ನ ಲೈಫ್ನು ಚೇಂಜ್ ಮಾಡಿದೆ ಇದು ಶೋ ಮಾಡೋದ್ರಿಂದ ಅಂತ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಆ್ಯಕ್ಚುಲಿ ಎಷ್ಟೋ ಜನ ಕಂಟೆಸ್ಟೆಂಟ್ಸ್ ಲೈಫ್ನು ಚೇಂಜ್ ಮಾಡಿದ್ದಾರೆ. ಮನ ಮಿಡಿದಂತಿದೆ ಪ್ರೀತಿಯ ಲಾಪಕ್ಕೆ. ಅದು ಬಹುಶಃ ಅಲ್ಲಿ ಹೋಗಿದ್ದಿದ್ರೆ ನನಗೆ ಇದು ಸ್ಟಾರ್ಡಮ್ ಏನೋ ಅಂತ ಅನ್ಸಿರೋದೇನೋ ಗೊತ್ತಿಲ್ಲ. ಬಟ್ ಐ ಆಲ್ವೇಸ್ ಬಿಲೀವ್ಡ್ ಇನ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಅಷ್ಟೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಪ್ರೀತಿ 13 ವರ್ಷದಿಂದ ಚೆನ್ನಾಗಿ ಕೊಡ್ತಿದ್ದಾರೆ. ಐ ಥಿಂಕ್ ಅದಷ್ಟೇ ನನ್ನ ಜೊತೆಲಿ ಹುಟ್ಟಿದ್ವಿ, ಆದರೆ ದಾರಿ ಬೇರೆ ಆಯಿತು. 13 ವರ್ಷಗಳ ಪರಿಶ್ರಮ, ಅದಕ್ಕೆ ಸಿಕ್ಕ ಫಲ ರಾಜ್ಯ ಪ್ರಶಸ್ತಿ. ಈಗಾಗಲೇ ಎಲ್ರಿಗೂ ಗೊತ್ತಿರುತ್ತೆ, ರಾಜ್ಯ ಪ್ರಶಸ್ತಿ 2019ನೇ ಸಾಲಿಗೆ ಯಾರಿಗೆ ಸಿಕ್ಕಿದೆ ಅನ್ನುವಂಥದ್ದು. ಅತ್ಯುತ್ತಮ ನಟ ಈಗಾಗಲೇ ನಿಮಗೆ ಗೊತ್ತು, ಕಿಚ್ಚ ಸುದೀಪ್ ಅವರು. ಅತ್ಯುತ್ತಮ ನಟಿ ಸಾಲಿಗೆ ಯಾರಿಗೆ ಸಿಕ್ಕಿದೆ? ಅನುಪಮಾ ಗೌಡ. ಸೊ ಮಿಸ್ ಅನುಪಮಾ ಗೌಡ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ನಾನಂತೂ ತುಂಬ ವರ್ಷ ಆಯಿತು ನಿಮ್ಮನ್ನು ನೋಡಿ. ಯಾಕಂತ ಹೇಳಿದ್ರೆ ನಿಮ್ಮ ಸಿನಿಮಾಗಳನ್ನು ನೋಡ್ತಾ ಇದ್ವಿ, ಕಿರುತೆರೆಯಲ್ಲಿ ನೋಡ್ತಾ ಇದ್ವಿ. ಇತ್ತೀಚೆಗೆ ಬ್ಯುಸಿ ಬೇರೆಗೆ, ಅಂದರೆ ಒಂದು ನಿರೂಪಕಿಯಾಗಿಯೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಾ. ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಮೊದಲದಾಗಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಏನು ರಿಯಾಕ್ಷನ್ ಬಂತು ನಿಮಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಅಂತ? ಯಾರ ಕಡೆಯಿಂದ ಫಸ್ಟು ನಿಮಗೆ ಕೇಳ್ಪಟ್ಟೆ? ನಾನು ಆ್ಯಕ್ಚುಲಿ ಒಂದು ಕಾಲಲ್ಲಿದೆ, ದಯಾಳ್ ಸರ್ 3 ಸಲ ಕಾಲ್ ಮಾಡಿದ್ರು. ಅವ್ರಿಗೆ ವಾಪಸ್ ಮಾಡೋ ಹೊತ್ತಿಗೆ ಸುಮಾರು ಕಾಲ್ಸ್ಗಳು ಬರೋಕ್ಕೆ ಶುರು ಆಯಿತು. ಆ್ಯಂಡ್ ನನಗೆ ಈ ಥರ 2019 ರಾಜ್ಯ ಪ್ರಶಸ್ತಿ ಅತ್ಯುತ್ತಮ ನಟಿಗೆ ನನ್ನನ್ನು ಚೂಸ್ ಮಾಡಿದ್ದಾರೆ. ಆ್ಯಂಡ್ ಆ ಪ್ರಶಸ್ತಿ ನನಗೆ ಬಂದಿದೆ ಅಂತ ಇಮಿಡಿಯೇಟ್ ನನಗೆ ಗೊತ್ತಾಯಿತು. ಯಾರೊಬ್ಬರ ಕಡೆಯಿಂದ ಬರಲಿಲ್ಲ, ಅದೇ ಸುಮಾರು ಕಾಲ್ಸ್ ಬರೋದು ನೋಡಿ ಇದು ಅದೇ ಇರಬಹುದೇನೋ ಅನ್ನೋಷ್ಟರಲ್ಲಿ ಮೆಸೇಜ್ ಬಂತು ನನಗೆ. ಲಿಸ್ಟ್ ಬಂದಿರುತ್ತಲ್ಲ, ಲಿಸ್ಟ್ ಬಂತು ನನಗೆ. ಸೊ ಖುಷಿ ಅನ್ನೋದಕ್ಕಿಂತ ಮೊದಲನೇದಾಗಿ ಶಾಕ್ ಆಯಿತು. ಕೈಯೆಲ್ಲ ಫುಲ್ ನಡ್ಕ ಶುರು ಆಗುತ್ತೆ. ಬಿಕಾಸ್ ಈ ಪ್ರಶಸ್ತಿ ಅನ್ನೋದು ಆಸೆ ಇರುತ್ತೆ, ಕನಸಿರುತ್ತೆ. ಬಟ್ ನಾನು ಅದನ್ನು ತಲೆಯಲ್ಲೂ ಇಟ್ಕೊಳ್ಳೋಕೆ ಹೋಗಿರಲಿಲ್ಲ. ಅಂದರೆ 2019 ತ್ರಯಂಬಕಂ ಅನ್ನೋ ಸಿನಿಮಾ ಮಾಡಿದ್ದು ಆಲ್ರೆಡಿ 5 ವರ್ಷ ಆಗಿದೆ. 5 ವರ್ಷ ಆದಮೇಲೆ ಪ್ರಶಸ್ತಿ ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ ಈಗ ಟರ್ಮ್ಸ್ಗೆ ಬಂದಿದ್ದೀನಿ, ಓಕೆ ಬಂದಿದೆ, ಈಗ ಖುಷಿ ಆಗ್ತಿದೆ, ವೆರಿ ವೆರಿ ಹ್ಯಾಪಿ. ಬಟ್ ಆ ಮೊಮೆಂಟಲ್ಲಿ ನಂಗೆ ಶಾಕ್ ಆಗಿದ್ದು ಉಂಟು, ಸ್ವಲ್ಪ ಪ್ಯಾನಿಕ್ ಆಗಿದ್ದು ಉಂಟು. ಇದೇನಿದು, ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಸೊ ಪ್ಯಾನಿಕ್ ಆದ್ರಿ, ಶಾಕ್ ಆಯಿತು, ಎಲ್ಲ ಆಯಿತು, ಜೊತೆಗೆ ಖುಷಿ ಆಯಿತಾ? ಅತ್ಯುತ್ತಮ ನಟ ಸುದೀಪ್ ಅವ್ರಿಗೆ ಸಿಕ್ತು, ಈ ಕಡೆ ನಟಿಯಾಗಿ ನನಗೆ ಸಿಕ್ತು ಅನ್ನುವಂಥದ್ದು. ಐ ಥಿಂಕ್ ಆ ಕಂಪ್ಯಾರಿಷನ್ ಅಂತ ಬಂದಾಗ ಡೆಫಿನೆಟ್ಲಿ ನಾನು ಅವರ ದೊಡ್ಡ ಅಭಿಮಾನಿ. ಯಾರ್ಯಾರಿಗೂ ಗೊತ್ತು, ಎಲ್ರಿಗೂ ಗೊತ್ತಿದೆ. ಸೊ ಅವ್ರ ಹೆಸರು ಕೆಳಗೆ ನನ್ನ ಹೆಸರು, ಅಂದರೆ ಬೇರೆ ಕ್ಯಾಟಗರಿಯಲ್ಲಿ ಬರೋದು ಬೇರೆ. ಅತ್ಯುತ್ತಮ ನಟ ಅವರು, ನನಗೆ ಅವ್ರ ನಟ ಆಗಿ ಸಿಕ್ಕಾಬಡೆ ಇಷ್ಟ. ಆ್ಯಂಡ್ ಅವ್ರ ಜೊತೆಗೆ ಎಲ್ಲ ಕಡೆಗೂ ಆ ಸುದೀಪ್ ಸರ್ ಫೋಟೋ, ಆ ಕಡೆ ನನ್ನ ಫೋಟೋ, ಅದು ನೋಡೋಕ್ಕೆ ಖುಷಿ ಆಗುತ್ತೆ, ನೋಡೋಕ್ಕೆ ಹೆಮ್ಮೆ ಆಗುತ್ತೆ. ಈಗ ರಾಜ್ಯ ಪ್ರಶಸ್ತಿ ಅನ್ನೋದು ನಂಗೆ ಎಷ್ಟು ಮನಸ್ಸಿಗೆ ಖುಷಿ ಕೊಟ್ಟಿದ್ದೋ, ಅವರ ಫ್ಯಾನ್ ಗರ್ಲ್ ಆಗಿ ನನಗೊಂಥರ ಇದು ವೆರಿ ಬಿಗ್ ಆ್ಯಂಡ್ ಪ್ರೌಡ್ ಮೂಮೆಂಟ್. ಅಷ್ಟು ವರ್ಷಗಳ ಅವ್ರ ಸಿನಿಮಾ ಜರ್ನಿ ನೋಡ್ತಾ ಬಂದು ಅವರೊಟ್ಟಿಗೆ ಆ್ಯಕ್ಟ್ ಮಾಡಿಲ್ಲ ಅನ್ನೋದು ಇನ್ನೋದೊಂದು ಆಸೆ ಹಾಗೆ ಉಳ್ಕೊಂಡಿದೆ. ಬಟ್ ಆ ಪಕ್ಕದಲ್ಲಿ ಬಂತಲ್ಲ, ಏನೋ ಒಂಥರ ಸಾರ್ಥಕತೆ ಅನ್ಸತ್ತೆ. ಅಂತ ಒಬ್ಬ ನಟನ ಜೊತೆಗೆ ಆ ಒಂದು ಪ್ರಶಸ್ತಿನ ತಗೊಳ್ಳೋದು ಸಿಕ್ಕಾಬಡೆ ಖುಷಿ ಆಗುತ್ತೆ. ಆ್ಯಕ್ಟ್ ಮಾಡಿಲ್ಲ, ಆದರೆ ಅವ್ರ ಜೊತೆಗೆ ಸ್ಟೇಜ್ ಹಂಚ್ಕೊಂಡಿದ್ದೀರಾ, ಬಿಗ್ ಬಾಸಲ್ಲಿದ್ರಿ, ಕಣ್ ತುಂಬ ನೋಡ್ತಾ ಇದ್ರಿ. ಇಲ್ಲ ಅಂದರೆ ನಾನು ಅದಕ್ಕಿಂತ ಮುಂಚೆ ಸೀಸನ್ 5 ಹೋಗೋಕ್ಕೂ ಮುಂಚೆ ಏನಂದರೆ ಒಂದ್ಸಲ ಹೋಗಿ ಅವ್ರ ಸ್ಟೇಜ್ ಮೇಲೆ ಬರೋದನ್ನ ನೋಡೋಕ್ಕೆ ವೇಟ್ ಮಾಡ್ತಾ ಇದ್ದೆ ನಾನು. 4 hours ಏನೋ ವೆಯ್ಟ್ ಮಾಡಿ ಅವ್ರು ಎಂಟ್ರಿ ಕೊಟ್ಟ ಮೇಲೆ ಫಸ್ಟ್ ಟೈಮ್ ನಾನು ಅವ್ರನ್ನ ಎಷ್ಟೋ ವರ್ಷಗಳಾದ್ಮೇಲೆ ಸ್ಟೇಜ್ ಮೇಲೆ ನೋಡಿದ್ದು. ಫುಲ್ ಖುಷಿಯಾಗಿ ಬಂದಿದೆ.
ಐ ನೆವರ್ ಥಾಟ್ ನಾನು ಬಿಗ್ ಬಾಸಿಗೆ ಹೋಗ್ತೀನಿ ಅಂತ. ಅಲ್ಲಿ ಒಬ್ಬ ಹೋಸ್ಟ್ ಅನ್ನೋದಕ್ಕಿಂತ ಅವರೊಬ್ಬ ಗೈಡ್ ಆಗಿ, ಒಬ್ಬ ಫ್ರೆಂಡ್ ಆಗಿ ಗೈಡ್ ಮಾಡ್ತಾ ಹೋಗ್ತಾರೆ ಥ್ರೂ ಔಟ್ ದ ಸೀಸನ್. ಒಂದು ಸಲ ಅಲ್ಲ ಅಂತ 2 ಸಲ ಹೋದೆ. ಸೊ 2 ಸಲ ಆಲ್ಮೋಸ್ಟ್ 100 ದಿನಗಳ ಕಾಲ ಅವ್ರ ಜೊತೆಗೆ ಮಾತಾಡಿರೋದಿದೆ, ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ಆ ಥರ. ಅಂದರೆ ಒಬ್ಬ ವ್ಯಕ್ತಿಯಾಗಿ ನನಗೆ ಸುದೀಪ್ ಸರ್ ಏನಂತ ಗೊತ್ತಾಗ್ತಾ ಹೋಗೋಕ್ಕೆ ಶುರುವಾಯಿತು. ಸೊ ಎಲ್ಲ ವಿಚಾರಗಳನ್ನ ತಲೆಯಲ್ಲಿಟ್ಕೊಂಡಾಗ ಸಿಕ್ಕಾಬಡೆ ಖುಷಿ ಇದೆ ನಂಗೆ ಅವ್ರ ಜೊತೆಗೆ ಅವಾರ್ಡ್ನ ತೊಗೋತಾ ಇರೋದಕ್ಕೆ. ಪ್ರಶಸ್ತಿಗಳಂದ್ರೆ ನಿಮಗೆ ಯಾವ ರೀತಿ, ಅದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಅಂದರೆ ಈಗ ಚಿಕ್ಕ ವಯಸ್ಸಲ್ಲಿದ್ದಾಗ ಯಾವುದೋ ಒಂದು ರನ್ನಿಂಗ್ ರೇಸ್ ಇರಬಹುದು, ಯಾವುದೋ ಒಂದು ಸಣ್ಣ ಪುಟ್ಟ ಪ್ರೈಸ್ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿ ಇರ್ತಾರೆ. ಇವತ್ತು ಅತ್ಯುತ್ತಮ ನಟಿ ಪ್ರಶಸ್ತಿ, ಅದು ರಾಜ್ಯ ಪ್ರಶಸ್ತಿ ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ಒಂದು ಸುಲಭದ ಮಾತಲ್ಲ. ಅಷ್ಟು ಪರಿಶ್ರಮ ಖಂಡಿತವಾಗ್ಲೂ ನಿಮ್ಮಲ್ಲಿ ಅದು ಕಾಣಿಸುತ್ತೆ. ಹಾಗಾಗಿ ಅದನ್ನು ಆಯ್ಕೆ ಮಾಡಿ ಕೊಟ್ಟಿರುವಂಥದ್ದು. ಸೊ ಆ ಒಂದು ಮೆಮೊರೀಸ್ ನನಗೆ ನನ್ನ ಲೈಫಲ್ಲಿ ಯಾವತ್ತೂ ಫಸ್ಟ್ ಪ್ರೈಸ್ ಅಂತ ತೊಗೊಂಡೇ ಇಲ್ಲ. ಅದಕ್ಕೆ ನಮ್ಮ ಅಮ್ಮನ ಹತ್ರ ಹೊಡ್ಸ್ಕೊಂಡಿದ್ದೀನಿ. ನಾನು ಸ್ಪೋರ್ಟ್ಸಲ್ಲಿ ಎಂಥದ್ದು ಇರಲಿಲ್ಲ, ಬರೀ ಈ ಲೆಮನಿಂದ ಸ್ಪೂನ್ ಮಾಡ್ತೀವಿ ಗೊತ್ತಾ, ಅದರಲ್ಲೂ ಸೆಕೆಂಡು ಥರ್ಡು ಯಾವುದೇ ಬಂದರೂ, ಈಗ ಕ್ಲಾಸಲ್ಲಿ ರ್ಯಾಂಕಿಂಗ್ಸ್ ಬಂದರೂ 2-3 ಮೊದಲನೇದು ಯಾವತ್ತೂ ನಂಗೆ ಸಿಕ್ಕೇ ಇಲ್ಲ. ಬಟ್ ನನಗೆ ಅದು ಏನು ಮೊದಲನೇದು ಬೇಕು ಅನ್ನೋದು ನಂಗೆ ಏನಿರಲಿಲ್ಲ. ಆ್ಯಂಡ್ ಸೀರಿಯಲ್ಸ್ ಮಾಡುವಾಗಲೂ ನನಗೆ ಐ ಥಿಂಕ್ ಒಂದೇ ಸಲ ನನಗೆ ಅವಾರ್ಡ್ ಬಂದಿದ್ದು ಅನುಬಂಧ ಅವಾರ್ಡ್ಸ್. ಅದು ಅನುಪಮಂಗೆ ಬರಲಿಲ್ಲ, ಕ್ಯಾರೆಕ್ಟರಿಗೆ ಬಂತು. ಸೊ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಫಾರ್ ಮೀ. ನನಗೆಲ್ಲೂ ಇಷ್ಟು ವರ್ಷಗಳ ಅವಾರ್ಡ್ ಬಂದಿಲ್ಲ. ಆ್ಯಂಡ್ ಆ ಕರಾಳ ರಾತ್ರಿಗೆ ಸೈಮಾಲಿ ಬೆಸ್ಟ್ ಡೆಬ್ಯೂಟೆಂಟ್ ಬಂತು, ಅತ್ಯುತ್ತಮ ನಟಿ ಅಲ್ಲ. ಬಟ್ ಆ ವರ್ಷದಲ್ಲಿ ಆ ಒಂದು ಅವಾರ್ಡ್ ಬಂದಿದ್ದು ಬಿಟ್ಟರೆ 2018 ನಾನು ಆ ಕರಾಳ ರಾತ್ರಿಗೆ ಸ್ಟೇಟ್ ಅವಾರ್ಡಲ್ಲಿ ನಾಮಿನೇಟ್ ಆಗಿದ್ದೆ. ಬಟ್ ಅದು ಮಿಸ್ ಆಯಿತು. ನನಗೆ ಮಿಸ್ ಆಗಿದ್ದ ದಿನ ನಂಗೆ ಫೋನ್ ಬಂದಾಗ ಸ್ವಲ್ಪ ಬೇಜಾರಾಯ್ತು. ಅಯ್ಯಯ್ಯೋ, ಈ ಫಿಲಮ್ಗೆ ನಂಗೆ ಈ ಕ್ಯಾರೆಕ್ಟರಿಗೆ ಬರಲಿಲ್ವಲ್ಲ ಅಂತ ಬೇಜಾರಾಗಿತ್ತು. ಬಟ್ ಇದಕ್ಕೆ ಇಷ್ಟು ದೊಡ್ಡ ಶಕ್ತಿ ಇದೆ ಅಂದರೆ ಈ ಒಂದು ಪ್ರಶಸ್ತಿಗೆ ಅನ್ನೋದು ನನಗೆ ಬಂದು ಅದ್ರ ಒಳಗಡೆ ಆ್ಯಕ್ಚುಲಿ ಸೋಕಿನಾಗಕ್ಕೆ ಶುರು ಆದಮೇಲೆ ದು ವೇಟೇಜ್ ಆಫ್ ರಾಜ್ಯ ಪ್ರಶಸ್ತಿ ನನಗೆ ಅರಿವಾಗೋಕ್ಕೆ ಶುರುವಾಗಿದೆ. ಅಂದರೆ ಈಗ ಪ್ರತಿಯೊಬ್ಬರು ಇಂಡಸ್ಟ್ರಿಯಿಂದ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರಲ್ಲ, ತೊಗೊಂಡಿರೋ ಅಂಥವ್ರು. ಈಗ ತಾರಮ್ಮನು ಕಾಲ್ ಮಾಡಿ ನಂಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಂಗೆ ಆಗ ಅರ್ಥ ಆಗ್ತಾ ಹೋಗಿದ್ದು ರಾಜ್ಯ ಪ್ರಶಸ್ತಿ ಅನ್ನೋದು ಎಷ್ಟು ದೊಡ್ಡ ಮಟ್ಟಿಗೆ ಅಂತ. ಈಗ ಕೇಳಕ್ಕೆ ಹೌದು, ಬಟ್ ನಿಮಗೆ ಸಿಕ್ಕಿದಾಗ ನಿಮ್ಗೆ ಅದ್ರ ವ್ಯಾಲ್ಯೂ ಏನಂತ ಗೊತ್ತಿರಲ್ಲ. ಎಲ್ಲರೂ ಸುತ್ತಮುತ್ತ ಹೇಳುವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ನೀವೇ ಹೇಳಿದಾಗೆ ಇಷ್ಟು ವರ್ಷಗಳು ಚಿಕ್ಕವಳಿದ್ದಾಗಿಂದನೂ ಯಾವುದೇ ಪ್ರೈಸಸ್ಸು ಅಥವಾ ಯಾವುದೇ ಮೊದಲನೇ ಪೊಸಿಷನ್ನು ಅಥವಾ ಆ ಫೇಮ್, ಅಂದರೆ ಈಗ ಎಲ್ಲರೂ ತುಂಬ ಫೇಮಸ್ ಆಗಿ ಅದೆಲ್ಲ ಸಿಗುತ್ತಲ್ಲ, ಅದೆಲ್ಲ ನನಗೆ ನಾರ್ಮಲಾಗೇ ಸಿಕ್ಕಿರೋದು. ಯಾವುದು ಪೀಕ್ಸಲ್ಲಿ ನನಗೆ ಯಾವತ್ತೂ ನನ್ನ ಕರಿಯರಲ್ಲೂ ಅನುಪಮ ಆ ಥರದ್ದೆಲ್ಲ ಯಾವತ್ತೂ ಆಗಿಲ್ಲ. ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದೆಲ್ಲ ಇದೆ. ಹೀಗೆ ಒಂದೇ ಲೈನಲ್ಲಿ ಹೋಗ್ತಾ ಇದ್ದು ನನ್ನ ಗ್ರಾಫಲ್ಲಿ. ಐ ಥಿಂಕ್ ರಾಜ್ಯ ಪ್ರಶಸ್ತಿ ಒಂದು ದೊಡ್ಡ ಏನಂತಾರೆ, ಸರ್ಪ್ರೈಸ್ ಆಗಿ ಒಂದು ದೊಡ್ಡ ಶಕ್ತಿಯಾಗಿ ಬಂದಿದೆ ಅಷ್ಟೆ. ಈಗ ನಿಮ್ಮ ಜೊತೆಗೆ ಸುದೀಪ್ ಸರ್ಗೂ ಬಂತು. ಸುದೀಪ್ ಸರು ಹಲವು ವರ್ಷಗಳಿಂದ ಯಾವುದೇ ಪ್ರಶಸ್ತಿಗಳನ್ನು ಸ್ವೀಕರಿಸ್ತಾ ಇಲ್ಲ. ಅದು ನನಗೆ ಬೇಡ, ಯಾಕಂದರೆ ನನಗಿಂತ ತುಂಬ ಚೆನ್ನಾಗಿ ಅಭಿನಯ ಮಾಡುವಂಥವ್ರು, ಶಕ್ತಿ ಇರುವಂಥವ್ರು ಇದ್ದಾರೆ, ಅವ್ರಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಅದನ್ನು ಟ್ವೀಟ್ ಕೂಡ ಮಾಡಿದ್ರು, ರಾಜ್ಯ ಪ್ರಶಸ್ತಿ ನನಗೆ ಏನಕ್ಕೆ ಬೇಡ ಅನ್ನುವಂಥದ್ದನ್ನು ಹೇಳಿದ್ರು. ಸೊ ಏನು ಅನ್ಸುತ್ತೆ ನಿಮಗೆ? ಸುದೀಪ್ ಸರ್ಗೆ ಅತ್ಯುತ್ತಮ ನಟ ಇರಬಹುದು, ಆ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಮೊನ್ನೆ ಕೊಟ್ಟರು. ಇನ್ನು ಕಳೆದ ವರ್ಷ ಆಗಸ್ಟ್ನಲ್ಲಿ ಡಾಕ್ಟರೇಟ್ ಪದವಿ ಕೂಡ ಕೊಟ್ಟರು ತುಮಕೂರಲ್ಲಿ. ಸೊ ಅದು ಕೂಡ ಬೇಡ ಅಂತ ಹೇಳಿದರು. ಐ ಥಿಂಕ್ ಈಗ ಸುದೀಪ್ ಸರ್ ಬೇಡ ಅಂತ ಹೇಳಿರೋದ್ರ ಬಗ್ಗೆ ಕಮೆಂಟ್ ಮಾಡಬೇಕು ಅನ್ನೋದಾದರೆ, ಅವರೊಬ್ಬ ಇಂಡಿವಿಜುವಲ್. ಆ್ಯಂಡ್ ಒಬ್ಬ ಇಂಡಿವಿಜುವಲ್ ಆಗಿ ಇದು ನನಗೆ ಬೇಕು ಬೇಡ ಅಂತ ನಿರ್ಧಾರ ಮಾಡೋದು ಅವರಿಗೆ ಗೊತ್ತಿರುತ್ತೆ. ಆ್ಯಂಡ್ ಅವ್ರು ಯಾಕೆ ನಿರ್ಧಾರನ ತೊಗೊಂಡಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವು ಅವ್ರು ಯಾಕೆ ಅದನ್ನು ಬೇಡ ಅಂದರು, ಇದನ್ನು ಯಾಕೆ ಬೇಡ ಅಂದರು ಅಂತ ಕ್ವೆಶ್ಚನ್ ಹಾಕ್ಕೊಳ್ಳೋದಕ್ಕಿಂತ ನಂಗನ್ಸೋದು ಏನಂತ ಅಂದರೆ, ಪ್ರತಿಯೊಬ್ಬ ಇಂಡಿವಿಜುವಲ್ ಚಾಯ್ಸ್ನ ನಾವು ರೆಸ್ಪೆಕ್ಟ್ ಮಾಡೋದು ತುಂಬ ಉತ್ತಮ ಆಗುತ್ತೆ ಅಂತ ನಂಗನ್ಸುತ್ತೆ. ನಂಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಅವ್ರು ಯಾಕೆ ಈ ಡಿಸಿಷನ್ನ ತೊಗೊಂಡ್ಯಾರೆ. ಆ್ಯಂಡ್ ನೀವೇ ಹೇಳಿದಾಗಲೂ ಇನ್ನೊಂದು ಲೈನ್ ಇತ್ತು, ಬರ್ತಿರೋಂಥವರಿಗೆ, ಹೊಸಬರಿಗೆ, ತುಂಬ ಸಿನಿಮಾಗಳನ್ನ ಮಾಡ್ತಿರೋರಿಗೆ ಕೊಡಿ ಅನ್ನೋದು ಕೂಡ ಇನ್ನೊಂದು ಲೈನ್ ಇದೆ. ಐ ಥಿಂಕ್ ಅದು ಅವ್ರ ವ್ಯಕ್ತಿತ್ವನ ತೋರಿಸುತ್ತೆ. ನನಗೆ ಬೇಡ ಅಂತ ಹೇಳೋದು ಬೇರೆ, ನನಗೆ ಕೊಡೋ ಬದಲು ಬೇರೆಯವ್ರಿಗೆ ಕೊಡಿ ಅಂತ ಹೇಳೋ ವ್ಯಕ್ತಿತ್ವ ಬೇರೆ. ಐ ಥಿಂಕ್ ಆ ವ್ಯಕ್ತಿತ್ವ ನನಗೆ ಎದ್ದು ಕಾಣುತ್ತೆ. ಆ್ಯಂಡ್ ಇಟ್ ಇಸ್ ಪರ್ಸನಲ್ ಚಾಯ್ಸ್ ಆ್ಯಂಡ್ ಐ ವಿಲ್ ಆಲ್ವೇಸ್ ರೆಸ್ಪೆಕ್ಟ್ ದಟ್ ಚಾಯ್ಸ್. ನಿಮಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ ಮೇಲೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೀಮ್ ನೋಡಿದೆ. ಏನಂದರೆ, ಅನುಪಮಾ ಗೌಡ ಅವರು ಇಷ್ಟು ಅತ್ಯುತ್ತಮ ನಟಿ ಅನ್ನೋ ಪ್ರಶಸ್ತಿನ ಅವರೇ ಆಯ್ಕೆ ಮಾಡಿ ಗುರುತಿಸಿ ಕೊಟ್ಟಿದ್ದಾರೆ. ಎಲ್ಲಿ ಒಂದು ಕಡೆ ಅವಕಾಶಗಳು ಅವರಿಗೆ ಸಿಕ್ತಿಲ್ವಾ ಅಥವಾ ಇವರೇ ಆಯ್ಕೆ ಮಾಡ್ತಿಲ್ವಾ? ಸಿಕ್ತಿಲ್ಲ ಅಂತಲೇ ಹೇಳೋದು ಸತ್ಯ, ಸಿಕ್ಕಿಲ್ಲ ನನಗೆ. ಇದು ರಾಜ್ಯ ಪ್ರಶಸ್ತಿ ಬಂತು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. 2018 ನಂಗೆ ಅರ್ಥ ಆಗಿದೆ ಏನಂದರೆ, ಈಗ ಆ ಕರಾಳ ರಾತ್ರಿ ಆದಮೇಲೆ
ಐ ಥಿಂಕ್ ನನ್ನ ಕರಿಯರಲ್ಲಿ ನಾನು ಯಾರಿಗಾದರೂ ನನ್ನ ಕೆಲಸನ ತೋರಿಸ್ಬೇಕು ಅಂತ ಅಂದರೆ ಆ ಸಿನಿಮಾ ನಾನು ತೋರಿಸ್ತೀನಿ, ನಾನು ಆ್ಯಕ್ಟಿಂಗ್ ನೋಡಿ ಅಂತ ತೋರಿಸ್ತೀನಿ. ನಾನು ಸಿನಿಮಾನೇ ಮಾಡಬಾರ್ದು ಅಂದ್ಕೊಂಡಿದ್ದೊಳಗೆ ಆ ಸಿನಿಮಾ ಬಂತು. ಆ್ಯಂಡ್ ಸಿನಿಮಾ ಎಲ್ಲರೂ ಜನ ನೋಡಿ ಇಷ್ಟಪಟ್ಟರು, ಅಂದ್ಕೊಂಡಂಗೆ ರೀಚ್ ಆಗಲಿಲ್ಲ ಹೌದು. ಬಟ್ ಈಗ ಇಂಡಸ್ಟ್ರಿಯಲ್ಲಿ ನಾವು ಪ್ರೀಮಿಯರ್ ಅಂತೆಲ್ಲ ಮಾಡಿದಾಗ ಎಲ್ಲರೂ ಬಂದು ನೋಡಿದ್ರು. ಎಲ್ಲರೂ ಹೇಳಿದ್ದು ತುಂಬ ಸ್ಟ್ಯಾಂಡ್ ಔಟ್ ಆಗ್ತಾ ಇದೆಯಾ ನೀನು ಸಿನಿಮಾದಲ್ಲಿ, ನಿನಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗುತ್ತೆ, ಯು ಆರ್ ಹ್ಯೋರ್ ಟು ಸ್ಟೇ ಇನ್ ದ ಇಂಡಸ್ಟ್ರಿ, ದಿಸ್ ವಾಸ್ ದ ಲೈನ್, ಶಿ ಇಸ್ ಹ್ಯೋರ್ ಟು ಸ್ಟೇ. ಬಟ್ ನಂಗೆ ಪಾತ್ರಗಳು ಬರಲೇ ಇಲ್ಲ 7 months. ಅದಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾ ಒಪ್ಕೊಂಡಿದ್ದೆ, ಅದನ್ನು ಮಾಡಿದೆ. ಅದಾದಮೇಲೆ ಇನ್ನೊಂದು ಸಿನಿಮಾ ರಂಗಮಂದಿರ ಅಂತ ಮಾಡಿದೆ. ಸಿನಿಮಾ ಎಲ್ಲ ಆಯಿತು, ಡಬ್ಬಿಂಗ್ ಆಯಿತು, ರಿಲೀಸ್ ಆಗಿಲ್ಲ. ಇವತ್ತಿಗೆ ಅನ್ಫಾರ್ಚುನೇಟ್ಲಿ ಡೈರೆಕ್ಟರ್ ಕೂಡ ನಮ್ಮೊಟ್ಟಿಗಿಲ್ಲ. ಆ್ಯಂಡ್ ಇನ್ನೊಂದು ಫಿಲ್ಮ್ ಮಾಡ್ತೀನಿ ದ ಫಾಲನ್ ಅಂತ, ಅದು ಶೂಟಿಂಗ್ ಎಲ್ಲ ಆಯಿತು, ರಿಲೀಸ್ ಆಗಿಲ್ಲ. ಸೊ ಇದ್ರ ಮಧ್ಯದಲ್ಲಿ ಕೆಲವು ಸ್ಕ್ರಿಪ್ಟ್ಗಳನ್ನ ನಾನು ಕೇಳಿದ್ದೀನಿ, ನಾನು ಕೇಳಿಲ್ಲ ಅಂತ ಹೇಳಲ್ಲ. ಬಟ್ ಅದೇ ಥರದ ಪಾತ್ರಗಳು ಬರುತ್ತೆ. ಒಂದು ಗಾರ್ಮೆಂಟ್ಸ್ಗೆ ಹೋಗೋ ಹೆಂಗಸು, ಅವ್ರ ಗಂಡ ಇರ್ತಾರೆ, ಗಂಡ ಕುಡ್ಕ ಆಗಿರ್ತಾನೆ, 2 ಮಕ್ಕಳಿರ್ತಾಳೆ, ಹೌ ಶಿ ವಿಲ್ ಸ್ಟ್ರಗಲ್ ಒಂದು ಲೈಫ್ನ ಕಟ್ಕೊಳ್ಳೋಕ್ಕೆ. ಇದೇ ಥರ ಒಂದು 10 ಸ್ಟೋರಿ ಬಂದರೆ ನನಗೆ ಅದನ್ನು ಒಪ್ಕೋಬೇಕಂತ ಅನಿಸಲ್ಲ. ಬಿಕಾಸ್ ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗೆ ನಿಮಗೆ ಚಾಲೆಂಜಿಂಗ್ ಆಗ್ತಾ ಹೋಗಬೇಕೆ ಪಾತ್ರ, ಅದೇ ಥರ ಆಗಬಾರ್ದು, ಅದೇ ಪ್ಯಾಟರ್ನ್ ಫಾಲೋ ಆಗಬಾರ್ದು. ಸೊ ಅದೇ ಥರ ಬಂದಂಥ ಸಿನಿಮಾಗಳನ್ನ ನಾನು ಒಪ್ಕೊಂಡಿಲ್ಲ. ಅದು ಬಿಟ್ಟು ನನಗೆ ಎಕ್ಸೈಟ್ ಮಾಡುವಂಥ ಸ್ಕ್ರಿಪ್ಟ್ಗಳು ಯಾರೂ ನನಗೆ ತಂದು ಕೊಟ್ಟಿಲ್ಲ. ನಾಟ್ ಐಮ್ ಸೇಯಿಂಗ್ ದಟ್ ಕಮರ್ಷಿಯಲ್ ಸಿನಿಮಾನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ದೊಡ್ಡ ಹೀರೋಗಳ ಜೊತೆಗೆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತಲ್ಲ. ಒಂದು ಸಣ್ಣ ಪಾತ್ರ ಅಥವಾ ಕತೆ ತುಂಬ ಚೆನ್ನಾಗಿದ್ದು ಅದರಲ್ಲಿ ಒಂದೇ ಒಂದು ಸಣ್ಣ ಪಾತ್ರ ಇದ್ರೂ ಕೂಡ ನಾನು ಮಾಡೋಕ್ಕೆ ರೆಡಿ ಇದ್ದೆ. ಬಟ್ ನನಗೆ ಯಾವುದೇ ಆಫರ್ಸ್ ಬಂದಿಲ್ಲ ಒಪ್ಕೊಳ್ಳೋಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.